ಹೆಡ್ಲೈನ್ಸ್. ಕುಶಾಲನಗರ ಪುರಸಭಾ ಸಭಾಂಗಣದಲ್ಲಿ ಶಾಸಕರಾದ ಡಾಕ್ಟರ್ ಮಂತರಗೌಡರು ಘೋಷಣೆ ನಡೆಸಿ ಏಪ್ರಿಲ್ 1ರಿಂದ ಆರಂಭವಾಗಿರುವ ಜನಗಣತಿಗೆ ಪ್ರತಿಯೊಬ್ಬರು ಮಾಹಿತಿ ಇರುವಂತೆ ಮನವಿ ಮಾಡಿದ್ದಾರೆ. ಕುಶಾಲನಗರ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರ ನೇತೃತ್ವದಲ್ಲಿ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ನಾಪೋಕ್ಲುವಿನ ಕೊಡವ ಸಮಾಜದಲ್ಲಿ ಗೋಣಿಕೊಪ್ಪದ ಲೋಪಮುದ್ರಾ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಕುಶಾಲನಗರ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರ ನೇತೃತ್ವದಲ್ಲಿ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಕುಶಾಲನಗರ ಪಟ್ಟಣದ ಪುರಸಭಾ ಆವರಣದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರ ಅಧ್ಯಕ್ಷತೆಯಲ್ಲಿ ಕುಶಾಲನಗರ ತಾಲೂಕು ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಇದೇ ಸಂದರ್ಭ ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಪುರಸಭೆಯ ಪರವಾನಗಿಯನ್ನು ಪಡೆಯದೆ ಅದೆಷ್ಟು ಅಕ್ರಮ ಕಟ್ಟಡಗಳು ತಲೆ ಎತ್ತಿರುವ ಬಗ್ಗೆ ಶಾಸಕರು ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ನಂತರ ಎಪಿಎಲ್ ಹಾಗೂ ಬಿಪಿಎಲ್ ಕಾರ್ಡ್ ಸೇರಿದಂತೆ ಅಡುಗೆ ಸಿಲಿಂಡರ್ ಮತ್ತು ಇತರ ವಿಚಾರಗಳ ಬಗ್ಗೆ ವಿವಿಧ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಶಾಸಕರಾದ ಡಾಕ್ಟರ್ ಮಂತರಗೌಡರು ಮಾತನಾಡಿ, ಅರಣ್ಯ ಪ್ರದೇಶ ಹೊರತುಪಡಿಸಿ ಪೈಸರಿ ಜಾಗದಲ್ಲಿ 15 ವರ್ಷಗಳಿಂದ ವಾಸವಾಗಿದ್ದವರಿಗೆ ಹಕ್ಕುಪತ್ರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. 2024-25ನೇ ಸಾಲಿನಲ್ಲಿ ಮಂಜೂರಾತಿಯಾದ ಮನೆಗಳಲ್ಲಿ 17 ಮನೆ ಬಾಗಿದ್ದು ಅದರ ಬಗ್ಗೆ ಮಾಹಿತಿ ನೀಡಲು ಮಾನ್ಯ ಶಾಸಕರು ವಸತಿ ತಾಲೂಕು ನೋಡಲ್ ಅಧಿಕಾರಿಗಳಿಗೆ ಸೂಚಿಸಿದರು. ಅದೇ ಸಾಲಿನಲ್ಲಿ ಮಳೆ ಹಾನಿಗೊಳಗಾದ ಮನೆಗಳ ಮನೆ ಕೆಲಸವು ಪೂರ್ಣಗೊಂಡಿದ್ದರೂ ಪೂರ್ಣ ಪ್ರಮಾಣದ ಬಿಲ್ಲು ಹಣ ಬಂದಿಲ್ಲದಿರುವುದರ ಬಗ್ಗೆ ಮಾಹಿತಿ ನೀಡಲು ಸೂಚಿಸಿದರು. ಹಾಡಿ ಜನಾಂಗದವರಿಗೆ ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ ಇಲ್ಲದವರನ್ನು ಗುರುತಿಸಿ ಪಡಿತರ ಚೀಟಿ ಮಾಡಿಸಿಕೊಡುವಂತೆ ಮಾನ್ಯ ಶಾಸಕರು ತಿಳಿಸಿದರು. ಕೆಲವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ನೀಡುವಾಗ ಹಣ ಪಡೆಯುತ್ತಿರುವ ಬಗ್ಗೆ ಮಾಹಿತಿ ಬಂದಿದ್ದು ಪರಿಶೀಲಿಸಿ ಅಂತವರಿಗೆ ನೋಟಿಸ್ ನೀಡುವುದಾಗಿ ಎಚ್ಚರಿಸಿದ್ದಾರೆ. ಇದೇ ಸಂದರ್ಭ ತಾಲೂಕು ಗ್ಯಾರಂಟಿ ಯೋಜನೆ ಸಮಿತಿ ಪ್ರಾಧಿಕಾರದ ಅಧ್ಯಕ್ಷರಾದ ವಿಪಶೇಶ್ವರ್ ಮಾತನಾಡಿ, ಕೆಲವು ಅರ್ಹ ಫಲಾನುಭವಿಗಳ ಬಿಪಿಎಲ್ ಪಡಿತರ ಚೀಟಿಯು ಎಪಿಎಲ್ ಕಾರ್ಡ್ಗಳಾಗಿದ್ದು ಸರಿಯಾಗಿ ಮಾಹಿತಿ ಪಡೆದು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಇದೇ ಸಂದರ್ಭ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್, ತಾಲೂಕು ತಹಶೀಲ್ ಕಿರಣ್ ಗೌರಯ್ಯ, ನಗರ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಮೋದ್ ಮೊತ್ತಪ್ಪ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್, ಆಡಳಿತಾಧಿಕಾರಿ ಅಬ್ದುಲ್ ನಬಿ ಹಾಗೂ ವಿವಿಧ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಕಾರದಲ್ಲಿ ಕಿರಣವರೇ 94C ಯಲ್ಲಿ ಯಾವುದು ಪೆಂಡಿಂಗ್ ಇಲ್ವಾ? ಗ್ಯಾರಂಟಿ ಹೌದು. ಇಂತ ರಿಜೆಕ್ಟ್ ಆಗದಿದ್ರೆ ಮರುಪರಿಶೀಲನೆ ಮಾಡ್ತಿದ್ದೇವೆ. ಎಷ್ಟು ರಿಜೆಕ್ಟ್ ಆಗಿದೆ? ನಾನು ವಿಧಾನಸೌಧದಲ್ಲಿ ಈ ಪ್ರಶ್ನೆ ಕೇಳಿದ್ದೀನಿ. ಹೌದು ಸರ್. ನನಗೆ ನೀವೇ ನಿಮ್ಮ ಜಿಲ್ಲಾಧಿಕಾರಿಗಳೇ ನನಗೆ ಉತ್ತರ ಕೊಟ್ಟಿರೋದು. ಆಯ್ತಾ? 94C ಎಷ್ಟು ರಿಜೆಕ್ಷನ್ ಆಗಿದೆ ನಮ್ಮಲ್ಲಿ? ಒಂದು 4,000. ಕಾರಣ ಯಾಕಂದ್ರೆ ಫಾರೆಸ್ಟ್ ಆಮೇಲೆ 4,000 ಫಾರೆಸ್ಟ್ ಅಲ್ಲ ಸರ್, ಫಾರೆಸ್ಟ್ ಒಳಗೆ ಹೇಳ್ತೇನೆ ಪೂರ್ಣ ಮತ್ತೆ ಹೇಳಿ. ಫಾರೆಸ್ಟ್ 4,000 ಅಲ್ಲ 4,000 ಫಾರೆಸ್ಟ್ ಅಲ್ಲ, ಫಾರೆಸ್ಟ್ ಮತ್ತೆ 2015ಕ್ಕಿಂತ ನಂತರದ್ದು ಮನೆ ಕಟ್ಕೊಳ್ಳೋದಿದ್ದು ನ್ಯೂ ಹೌಸಿಂಗು, ಆಮೇಲೆ ಗೋಮಾಳ ಇಂಥದ್ದಿದ್ರೆ ಮಾತ್ರ ನಾವು ರಿಜೆಕ್ಟ್ ಮಾಡಿದ್ದೇವೆ. ಬಿಟ್ರೆ ಅದರಲ್ಲೂ ಆಮೇಲೆ ಗೋಮಾಳದಲ್ಲಿ ಒಂದು ನಿಮಿಷ, ಗೋಮಾಳ ಅಂತಂದ್ರೆ ನಮ್ಮ ಗ್ರೇಸಿಂಗ್ ಲ್ಯಾಂಡ್ಸ್. ಗ್ರೇಸಿಂಗ್ ಲ್ಯಾಂಡ್ಸ್ ತಿದ್ದುಪಡಿ ಮಾಡಬಹುದು ಅಂತ ಬಂದಿದೆ, ಗೊತ್ತಾಯ್ತಾ? ಈಗ ಗೋಮಾಳ ಅಂದ್ರೆ ಗ್ರೇಸಿಂಗ್ ಲ್ಯಾಂಡ್ಸ್ ಅಲ್ವಾ? ಕರೆಕ್ಟ್ ಅಲ್ವಾ? ಈಗ ಗೋಮಾಳ ಯಾವ ರೀತಿ ಮಾಡೋದು ಹೇಳಿ? ಯಾಕೆ ರಿಜೆಕ್ಟ್ ಆಗಿದೆ ಅಂತಂದ್ರೆ ಪಶು ಆಧಾರದ ಮೇಲೆ ಈ ಜಾಗ ಅಂತ ಯಾವಾಗ ಅವತ್ತಿನ ಸಂದರ್ಭದಲ್ಲಿ ಅಷ್ಟು ಪಶುಗಳು ಇಲ್ಲಾಂದ್ರೆ ಹೈನುಗಾರಿಕೆ ಮಾಡೋದ್ರಿಗೆ. ಈಗ ಎಷ್ಟು ಹೈನುಗಾರಿಕೆ ಮಾಡ್ತಾರೆ ಆ ಜಾಗದಲ್ಲಿ? ಇಲ್ಲ. ಗೋಮಾಳ ಅಲ್ಲ ಕೇಳಿ, ದೇರ್ ವಿ ಹ್ಯಾವ್ ಅನ್ ಆಪ್ಷನ್ ಅಂದ್ರೆ ಗೋಮಾಳ ಜಾಗ ಅಷ್ಟು ಅವಶ್ಯಕತೆ ಇದೆಯಾ? ನನ್ ಗೊತ್ತಿಗೆ ವಿಲೇಜ್ ಅಲ್ಲಿ 1-2 ಹಸು ಸಾಕಿದ್ರೆ ಜೋರು ಇವತ್ತಿನ ಪರಿಸ್ಥಿತಿ ಅಷ್ಟೇ. ಡೈಲಿ 3ರಿಂದ 3.5 ಸಾವಿರ ನಮಗೆ ಅರೈವಲ್ಸ್ ಇದೆ. ಅರೈವಲ್ಸ್ 3ರಿಂದ 3.5 ಸಾವಿರ ಬರ್ತಾ ಇದೆ. 3ರಿಂದ 3.5 ಸಾವಿರ ಡೈಲಿ ಅರೈವಲ್ಸ್. ನಮ್ದು ಡೈಲಿ ರಿಕ್ವೈರ್ಮೆಂಟ್ಸ್ ಜೊತೆಗೆ 3,500 ಇದೆ. 3,500 ಡೈಲಿ ರಿಕ್ವೈರ್ಮೆಂಟ್ಸ್. ಬಟ್ ಡೊಮೆಸ್ಟಿಕ್ ಅಲ್ಲಿ ಸದ್ಯ ಎಲ್ಲೂ ಸಮಸ್ಯೆ ಇಲ್ಲ ಸರ್. ಡೊಮೆಸ್ಟಿಕ್ ಈಸಿ ಇದೆ ಸರ್. ಬಟ್ ಕಮರ್ಷಿಯಲ್ ಅಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್. ನಾವು ಸ್ವಲ್ಪ ಅಲ್ಲ, ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಯಾರು ಹೇಳ್ತಾ ಇಲ್ಲ ಹೇಳಿ. ಈಗ ಅದು ಎಲ್ಲಿ ಸಮಸ್ಯೆ ಆಗ್ತಾ ಇದೆ? ಜಿಲ್ಲೆಗೆ ಡೈಲಿ ರಿಕ್ವೈರ್ಮೆಂಟ್ ಡೊಮೆಸ್ಟಿಕ್ 1,200ರಿಂದ 1,300 ಕಮರ್ಷಿಯಲ್ ಎಷ್ಟು? 1,200ರಿಂದ 1,300 ಇದೆ ಸರ್. 1,200ರಿಂದ 300 ಅದು ನಮ್ಗೆ ಡೈಲಿ ರಿಕ್ವೈರ್ಮೆಂಟ್ಸ್ ಕಮರ್ಷಿಯಲ್. ಬಟ್ ನನಗೆ ಪ್ರೆಸೆಂಟ್ ಸಪ್ಲೈ ಆಗ್ತಾ ಇರೋದು ಡೈಲಿ 250 ಎಷ್ಟು? 250 ಆಗ್ತಾ ಇದೆ. 250 180 ಈ ತರ ಆಗ್ತಾ ಇದೆ ಸರ್. ಡಿಮಾಂಡ್ ಇರೋದು 1,300 ಬರ್ತಾ ಇರೋದು 250.
250 ರೆಗ್ಯುಲರ್ ಬರ್ತಾ ಇಲ್ಲ ಸರ್. 250 ರೆಗ್ಯುಲರ್ ಬರ್ತಾ ಇಲ್ಲ ಸರ್. 160, 180, 120 ಈ ಥರ ಬರ್ತಾ ಇದೆ. ಇದು ಸ್ವಲ್ಪ ಸಮಸ್ಯೆ ಇದೆ ಸರ್. ಬಟ್ ಇದರಲ್ಲಿ ನಾವು ಬಂದಂಥದ್ರಲ್ಲಿ ಫಸ್ಟ್ ಪ್ರಯಾರಿಟಿಯಲ್ಲಿ ಹಾಸ್ಪಿಟಲ್ಗಳಿಗೆ ಫಸ್ಟ್ ಪ್ರಯಾರಿಟಿಯಲ್ಲಿ ಕೊಡ್ತಾ ಇದ್ದೀವಿ. ಹಾಸ್ಪಿಟಲ್ಸ್ಗೆ, ಹಾಸ್ಟೆಲ್ಗಳಿಗೆ, ಹಾಸ್ಟೆಲ್ಸು ಹಾಸ್ಟೆಲ್ಗಳಿಗೆ ಈಗ ಟ್ರೀಟ್ಮೆಂಟ್ಗೆ ತೊಂದರೆ ಇಲ್ಲ ಸರ್. ಪೋಸ್ಟ್ ಹಾಸ್ಪಿಟಲ್ಗೆ ಬೇಕು ಸರ್. Post matric hospital. ಅದೇನು ಸಮಸ್ಯೆ ಆಗ್ತಿಲ್ವಾ? ಸರ್ ವ್ಯವಸ್ಥೆ ಸರ್ ಕೆಲವು ಸಮಸ್ಯೆ ಆಗಿದೆ, ನಮ್ಮ ಇದರಲ್ಲೂ ಸಮಸ್ಯೆ ಆಗಿದೆ. ಸಮಾಜ ಕಲ್ಯಾಣ ಇಲಾಖೆ, BCM, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಗಳಿಗೆ ಎಲ್ಲರಿಗೂ ಫಸ್ಟ್ ಪ್ರಯಾರಿಟಿಯಲ್ಲಿ ಕೊಡ್ತಾ ಇದ್ದೀವಿ ಸರ್. ವುಮನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಜನ ನಮ್ಮ ಹತ್ರ ಬರಲಿ, ಕೇಳಲಿ. ಅಲ್ಲ, ನಮ್ಮದೇ ಆದ ಆಮೇಲೆ ಎಷ್ಟೋ ಕಡೆಯಲ್ಲಿ ಟಪಾಲ ಬಂದಿರೋದು ಅಂದ್ರೆ ಈ ಸೀರಿಯಲ್ ಆರ್ಡರ್ ಬಂದಿರೋದು, ಸರ್ ಅವ್ರನ್ನ ಭೇಟಿ ಮಾಡಿ, ಬಂದು ಭೇಟಿ ಮಾಡಿ. ನೀವು ಕರೆಕ್ಟ್ ಆಗಿ ಹೇಳ್ತಾ ಇರ್ಬೋದು, ಬಟ್ ದಟ್ ಸೆಂಡ್ಸ್ ಅ ರಾಂಗ್ ಮೆಸೇಜ್. ಭೇಟಿ ಮಾಡಿ ಅಂದ್ರೆ ಏನರ್ಥ ನಮ್ಮ ಸಾಮಾನ್ಯ ಜನಕ್ಕೆ ಅರ್ಥ ಮಾಡ್ಕೊಳ್ಳಿ. ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಇಂಗ್ಲಿಷ್ ಒಂದು ಬಂದಿದೆ, ಹಂಗಾಗ್ಬಿಡ್ತದೆ. ನಾವು ಬಂದು ಭೇಟಿ ಮಾಡಿ ಅಂತಂದ್ರೆ ಅವ್ನು ಭೇಟಿ ಮಾಡಾದ್ಮೇಲೆ ಅವ್ನ ಮೇಲಿಂದ ಕೇಳಿ ನೋಡ್ಬಿಟ್ರೆ ಮೂವ್ ಆಯ್ತು. ನಾವು ಫೈಲು ಏನಾಗ್ಬಿಡ್ತು ಮತ್ತೆ ಅದಕ್ಕೆ ನಾನು ಪದೇ ಪದೇ ಎಲ್ಲ ಅಧಿಕಾರಿಗೆ ಫೋನ್ ಮಾಡಿದಾಗ ನಾವು ಕೇಳಿಸ್ಕೊಂಡು ಕೆಲಸ ಮಾಡೋದು, ದಟ್ ಇಸ್ ಯುವರ್ ಡ್ಯೂಟಿ. ನಾವು ಬರೀ ನಿಮ್ಗೆ ಹೇಳೋದು ನಮ್ಮ ಕೆಲಸ ಅಲ್ಲ, ನಮ್ಮ ಅಂತಿದ್ದು ಕೆಲಸ ಜನ ನಮ್ಗೆ ಅವಕಾಶ ಮಾಡ್ಕೊಟ್ಟವ್ರೆ. ಬರೀ ನಿನ್ನ ಫೋನ್ ಮಾಡ್ಬಿಟ್ಟು ಇದ್ಯಾಕಾಗಿಲ್ಲ, ಅದ್ಯಾಕಾಗಿಲ್ಲ. ನಾನು ವಯಸ್ಸಿನ ಕಡಿಮೆ ನಾನು ಮಾತಾಡ್ತೀನಿ, ಬೇರೆ ರಾಜಕಾರಣಿ ಹಿಂಗೆ ಮಾತಾಡೋದಿಲ್ಲ. ನೀವೇ ಅನುಭವಿಸಿದ್ದೀರಾ ಎಲ್ಲ. ಕಡಿಮೆ ಇಲ್ಲ ಅಂತ 35 ಸೆಂಟ್ ಜಾಗ ಇದೆ. ಸೊ ಆ ಜಾಗದಲ್ಲಿ ಸರ್ವೆ ಮಾಡಿಸಿದಾಗ 7 ಎಕರೆ 35 ಸೆಂಟ್ ಜಾಗ ಅಂತೇಳಿ ಗೊತ್ತು ಮಾಡಬೇಕು. ಇದು 2000 ಇಸ್ವಿಯಿಂದಲೂ ಕೂಡ 93ರಿಂದ ಒಂದು ಹೋರಾಟದ ಭಾಗವಾಗೇ ಬರ್ತದೆ. ಮತ್ತು ಒಬ್ಬರು ಸದಸ್ಯರು ಇಲ್ಲಿ ನಮ್ಮಲ್ಲಿ ಸದಸ್ಯರಾಗಿದ್ದವರು 3 ಟರ್ಮ್ ಸದಸ್ಯರು ಯಾರಾಗಿದ್ದಾರೆ ಅವರೇ 2 ಎಕರೆ ಜಾಗ ಆಗಿತ್ತು, ಇನ್ನೊಬ್ಬರಿಗೆ 1 ಎಕರೆ ಜಾಗ ಆಗಿತ್ತು, ಇನ್ನೊಬ್ಬರು ನಮ್ಮ ಸ್ಥಳೀಯ ಡಾಕ್ಟರ್ 1 ಎಕರೆ ಜಾಗ ಆಗಿತ್ತು. ಅತಿಕ್ರಮ ಎಲ್ಲವೂ ಕೂಡ ಅಕ್ರಮವಾಗಿ ಗೋಮಾಳ ಜಾಗದಲ್ಲಿ ಆಗಿದೆ. ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಬರ್ತಿದ್ದಾರೆ. ಸೊ ಬರಲಿಲ್ಲ ಅಂತ ಬಹಳ ಸುದೀರ್ಘವಾದ ಹೋರಾಟ ನಡೆಯಿತು. ಹೋರಾಟ ನಡೆದು ಗೋಮಾಳ ಜಾಗದಲ್ಲಿ ಮಾಡುವಾಗಿಲ್ಲ ಅಂತ ಹೇಳಿದ್ರು. ಒಂದ್ಸರಿ ರದ್ದತಿ ಆದೇಶ ಬಂತು. ಒಬ್ಬರು ಸದಸ್ಯರು ಏನು ಮಾಡಿದ್ರು, ಈ ಜಾಗವನ್ನು ನಮ್ಮದು 2/1 ಜಾಗವನ್ನು ಗುಡ್ಡೆ ಹೊಸೂರಿಗೆ ವರ್ಗಾಯಿಸಿಕೊಂಡು ಆ ಗುಡ್ಡೆ ಹೊಸೂರಿನಿಂದ NOC ತೆಗೆದುಕೊಂಡು ಅದಕ್ಕೆ ನಿವೇಶನವನ್ನು ಮಾಡಿಕೊಂಡು ಅಷ್ಟು ಬುದ್ಧಿವಂತಿಕೆ ರೆವಿನ್ಯೂ ಇಲಾಖೆಯವರು ಅಷ್ಟು ಆ ಮಟ್ಟಕ್ಕೆ ಪ್ರಾಮಾಣಿಕರು. ನಮ್ಮ ಗುಡ್ಡೆ ಹೊಸೂರು ಪಂಚಾಯಿತಿಯವರು ಕೂಡ ಆ ಮಟ್ಟದಲ್ಲಿ ಬಹಳ ದೊಡ್ಡ ಹೃದಯವಂತರು. 2003-04 ಇಸ್ವಿ, 2005-06 ಇಸ್ವಿ ಇಡೀ ನಮ್ಮ ಸರಹದ್ದನ್ನೇ ಬದಲಾವಣೆ ಮಾಡ್ತಾರಲ್ಲ, ನಮ್ಮ ಜನಾರ್ದನ್ ರೆಡ್ಡಿ ಮಾಡ್ತಾರೆ. ಅಲ್ಲಿ ಸರಹದ್ದನ್ನೇ ಗಡಿಯನ್ನೇ ಆ ಕಡೆ ಸೇರಿಸೋದು. ನಮ್ಮವರು ಕಣ್ಮುಚ್ಚಿ ಕುಳಿತುಕೊಂಡು ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಸೊ ಆ ಮಟ್ಟದ ಪಟಿಂಗರು ಭೂಮಾಫಿಯಗಳು ನಮ್ಮ ನಡುವೆ. ಸೊ ಆ ಜಾಗವನ್ನು ಅತಿಕ್ರಮಣ ಆಗುತ್ತೆ ಅಂತೇಳಿ ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟ್ಗೆ ಹೋಗಿ ಆದೇಶವನ್ನು ಏನು ಬಂತು, ಅಷ್ಟು ಜಾಗವನ್ನು ಖುಲ್ಲಾ ಮಾಡಿ ಅಂತ ಬಂತು. ಆ ಖುಲ್ಲಾ ಮಾಡಿರೋ ಜಾಗದಲ್ಲಿ ಹೋರಾಟ ನಡೆಸ್ತಿರ್ಬೇಕಾದ್ರೆ ಅನೇಕ ಹೋರಾಟಗಳಾಯಿತು. ಮುತ್ತಿಗೆ ಆಯಿತು, ಇದಾಯಿತು, ಪಾದಯಾತ್ರೆಗಳು ನಡೀತು, ಎಲ್ಲವೂ ಸುದೀರ್ಘ ಹೋರಾಟ ನಂತರ ಕೋರ್ಟ್ ಆದೇಶದ ಮೇಲೆ ಇದ್ರ ಮಧ್ಯದಲ್ಲಿ ನಾವು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ವಿ, 25,000 ಖರ್ಚು ಮಾಡಿ. ಆ ಜಾಗ ಗೋಮಾಳ ಜಾಗ ಇದೆ, ಯಾರು ದಯವಿಟ್ಟು ಅದನ್ನ ಏನು ನಿವೇಶನ ಮಾಡ್ತಾ RC ಲೇಔಟ್ ಮಾಡಿದ್ದಾರೆ, ಅಲ್ಲಿ ನಿವೇಶನ ಕೊಂಡ್ಕೊಳ್ಬೇಡಿ ಅಂತ ಹೇಳಿದ್ರು. ಬಹಳ ಜನ ಅಧಿಕಾರಿಗಳು ಸೇರಿದಾಗೆ ಈ ಜಾಹೀರಾತು ನಾವು ಕೊಟ್ಟಿದ್ರು ಕೂಡ ಗಮನಿಸಿದ ಹೋರಾಟಗಾರ ಹೆಸರಿನಲ್ಲಿ ಅಲ್ಲೋಗ್ಬಿಟ್ಟು ನಿವೇಶನ ತೆಗೆದುಕೊಂಡು ಇವತ್ತು ಕೋಟಿಗಟ್ಟಲೆ ಮನೆಗಳನ್ನು ಕಟ್ಟಿದ್ದಾರೆ. ಆ ನಿವೇಶನದಲ್ಲಿ ಕಟ್ಟಿರೋ ಮನೆಯೂ ಸೇರಿದಾಗ ಅದೆಲ್ಲ ಕೆಡವಿ ಅದನ್ನ ಗೋಮಾಳ ಜಾಗವನ್ನು ತೆಗೆದುಕೊಳ್ಳಿ ಅಂತ ಆದೇಶ ಮಾನ್ಯ ತಹಸೀಲ್ದಾರ್ಗೂ ಮಂತ್ರಿಗಳಿಗೂ ಬಂದಿದೆ. ಸೊ ಇದ್ರ ಮೇಲೆ ಸ್ಟೇ ಹೋಗಿದ್ರೆ ನಿನ್ನೆ ಬಹುಶಃ ಮತ್ತೊಂದು ಸರ್ವೆ ಆಗಿದೆ. ಆ ಜಾಗದಲ್ಲಿ ಈ ರೀತಿ ಇತಿಹಾಸದಲ್ಲಿ ಇದೆ. ಗೊತ್ತಿದ್ದು ತಗೊಂಡೋಗಿ ಅಲ್ಲಿಗೆ ಬಿದ್ದಿದೆ. ಸರ್ ಈಗ ಪ್ರೆಸೆಂಟ್ ಅದು ಈಗ ಸರ್ಕಾರದ ಹೆಸರಿಗೆ ಆಫೀಸ್ ಎಲ್ಲ ಆಗಿದೆ. ಅದರಲ್ಲಿ ಈಗ 52 ಸೆಂಟ್ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ನಿತ್ಯವರೆಗೂ ಕೋಟಿ, ಕುಶಾಲನಗರ ಪುರಸಭೆಯಲ್ಲಿ ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ಗೋಷ್ಠಿ ನಡೆಸಿ ಏಪ್ರಿಲ್ 1ರಿಂದ ಆರಂಭವಾಗಿರುವ ಜನಗಣತಿಗೆ ಪ್ರತಿಯೊಬ್ಬರು ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಏಪ್ರಿಲ್ 1ರಿಂದ ಆರಂಭವಾಗಿರುವ ಜನಗಣತಿಯಲ್ಲಿ ಕೊಡಗಿನ ಸರ್ವ ನಾಗರಿಕರು ಕಡ್ಡಾಯವಾಗಿ ಪಾಲ್ಗೊಂಡು ಮಾಹಿತಿ ನೀಡುವಂತೆ ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ಕೋರಿದ್ದಾರೆ. ಕುಶಾಲನಗರ ಪುರಸಭೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕ್ಷೇತ್ರ ಪುನರ್ವಿಂಗಡಣೆ, ಮೀಸಲಾತಿ ನಿಗದಿ, STP, TSP ಅನುದಾನ ಮಂಜೂರಾತಿ ಸೇರಿದಂತೆ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನಕ್ಕೆ ಗಣತಿ ಸಹಕಾರಿಯಾಗಲಿರುವ ಹಿನ್ನೆಲೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಜನಗಣತಿಯಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ VP ಶಶಿಧರ್, ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್, ತಾಲೂಕು ತಹಶೀಲ್ದಾರ್ ಕಿರಣಜಿ ಗೌರಯ್ಯ, ನಗರ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್,
ಆಡಳಿತಾಧಿಕಾರಿ ಅಬ್ದುಲ್ ನಬಿ ಉಪಸ್ಥಿತರಿದ್ದರು. ಆ ರೀತಿಯಲ್ಲಿ ನಮ್ಮ TSP, SC/ST ಫಂಡ್ ಇರ್ಬೋದು, ಇಲ್ಲ ಜನರಲ್ ಗ್ರಾಂಟ್ಸ್ ಅದ್ರ ಮೇಲೆ ಬಿಟ್ಕೊಂಡ್ ಬಂದರೆ 2010 ವರ್ಷಕ್ಕೆ ಪಾಪ್ಯುಲೇಷನ್ ಸರ್ವೆ ಮಾಡಬೇಕು ಅಂತ ಇದಿತ್ತು. ಬಟ್ ಸಮಸ್ಯೆ ಏನಾಗಿತ್ತು ಅಂದ್ರೆ 2021 ಇಸ್ವಿಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮಾತ್ರ ಕೇಂದ್ರ ಸರ್ಕಾರ 2026 ಅಲ್ಲಿ April 1 ಇಂದ ಸ್ಟಾರ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಹಲವಾರು ಅಧಿಕಾರಿಗಳು ಈ ಎಕ್ಸರ್ಸೈಸ್ಗೆ ಜನಗಣತಿಗೆ ಭಾಗಿಯಾಗಿಸ್ತಾ ಇದ್ದಾರೆ. ಆ ವಿಚಾರದಲ್ಲಿ ನಾನು ನಮ್ಮ ಮಾಧ್ಯಮ ಮಿತ್ರಗಳ ಮುಖಾಂತರ ಏನ್ ಕೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಎಲ್ಲರೂ ಇದನ್ನ ಎನ್ರೋಲ್ ಮಾಡ್ಲಿಕ್ಕೆ ಜವಾಬ್ದಾರಿ ಸ್ವಯಂ ಘೋಷಣೆ ಮಾಡ್ಕೋಬೇಕಾಗತ್ತೆ. ಎನ್ರೋಲ್ಮೆಂಟ್ಗೂ ಅವಶ್ಯಕತೆ ಏನಿಲ್ಲ. ಒಂದೊಂದು ಟೈಮಲ್ಲಿ ಆನ್ಲೈನ್ ಅಲ್ಲೂ ಮಾಡ್ಲಿಕ್ಕೆ ಅವಕಾಶ ಇದೆ. ಆ ವಿಚಾರದಲ್ಲಿ ಆ ವೆಬ್ಸೈಟು ನಿಮ್ಮ ಮುಖಾಂತರ ಇವತ್ತು ಕೊಡಿಸ್ತೀವಿ. ಅದನ್ನ ಯಾರ್ಯಾರಿಗೆ ಏನಾದ್ರು ಸಮಸ್ಯೆ ಇದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ, ನಮ್ಮ ಮುನ್ಸಿಪಾಲಿಟಿ ಇದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ತಾಲೂಕ್ ಪಂಚಾಯತಿನೂ ಇದ್ದಾರೆ. ಅದು ನಿರಂತರವಾಗಿ ನಿಮ್ಗೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಯಾಕೆ ಅಂತಂದ್ರೆ, ಏನಾದ್ರೆ ಸವಲತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹಣಕಾಸು ವ್ಯವಸ್ಥೆ ಕಡಿಮೆನೋ ಜಾಸ್ತಿ ಆಗ್ಬೇಕು ಅಂತಂದ್ರೆ ಇದರಿಂದ ಫೇರ್ ಆಗಿ ಒಂದು ರಿಪೋರ್ಟ್ ನಮ್ಮಿಂದ ಬರಬೇಕು. ಕೊಡಗಲ್ಲಿ ವಿಶೇಷವಾಗಿ ಲಾಸ್ಟ್ ಟೈಮ್ ಏನು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಏನು ಕಾಸ್ಟ್ ಅಂಡ್ ಪಾಪ್ಯುಲೇಷನ್ ಸೆನ್ಸಸ್ ಮಾಡಿದಾಗ ಆ ಮಟ್ಟಕ್ಕೆ ಒಂದು ರೀತಿಲಿ ಇದಾಗಿರ್ಲಿಲ್ಲ. ನನ್ನ ಅನಿಸಿಕೆ ಜಾತಿ ಗಣತೆಗೆ ಆ ಮಟ್ಟಕ್ಕೆ ಪಾರ್ಟಿಸಿಪೇಷನ್ ಒಂದು ಸ್ವಲ್ಪ ಐ ಥಿಂಕ್ ವಿ ವರ್ ಲ್ಯಾಕಿಂಗ್ ಬೈ 5-6% ಕಡಿಮೆ ಆಯ್ತು. ಪರ್ಸೆಂಟೇಜ್ 117 ಆಗಿದೆ. ಕುಶಾಲನಗರ ಬೇರೆ ಬೇರೆ ಬಟ್ ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ ಒಂದ್ ಸ್ವಲ್ಪ ಹಿಂದೆ ಇದ್ದು ಅಂತ ನನ್ನ ಮಾಹಿತಿ. ಮಾತ್ರ ನಾನು ಸಾರ್ವಜನಿಕರಿಗೆ ನಿಮ್ಮ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ದಯವಿಟ್ಟು ಸ್ವಯಂ ಘೋಷಣೆಗೆ ಇದು ಮಾಡಲೇಬೇಕು. ಕೆಲವು ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ, ಬೆಂಗಳೂರಲ್ಲಿ ಇರೋರು ಅಲ್ಲಿ ಒಂದ್ ಮಾಡಿದೀವಿ ಇಲ್ಲಿ ಮಾಡಬೇಡಿ ಅಂತಲ್ಲ, ಎಲ್ಲಿ ಮೂಲತಃ ಇದ್ದೀರಾ ದಯವಿಟ್ಟು ಕೊಡಗಿಗೆ ನೀವು ಆಧಾರ ತೋರಿಸ್ಬೇಕು ಅಂತ ನಿಮ್ಗೆ ಮನವಿ ಮಾಡ್ತೀವಿ. ಎಲ್ಲರೂ ನಾವು ಸ್ನೇಹಿತರುಗಳಿರ್ಬೋದು, ಎಲ್ಲಾ ರಾಜಕೀಯ ಪಕ್ಷದವರು ಇದಕ್ಕೆ ಕೈ ಜೋಡಿಸ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಕೊಡಗಿಗೆ ಜನಸಂಖ್ಯೆ ಕಡಿಮೆ ಆದ್ರೆ ಬೇರೆ ರೀತಿಯಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಸ್ಯೆ ಆಗುತ್ತೆ ಅಂತ ಇದರ ಆಧಾರದ ಮೇಲೆ ಬರಂತ ಡಿಲಿಮಿಟೇಷನ್ ಆಗಿರ್ಬೋದು, ವಿಮೆನ್ಸ್ ರಿಸರ್ವೇಶನ್ ಇರ್ಬೋದು, ಹಲವಾರು ಬದಲಾವಣೆಗಳು ಈ 2026 ಜಾತಿ ಜನಗಣತಿ ಮೇಲೆ ನಿಲ್ತದೆ ಅಂತ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ಹೆಚ್ಚಿನ ಸಂಖ್ಯೆಯಲ್ಲ 100% ನೋ ಪ್ಲೇಗರಿಸಮ್ ಅಲ್ಲಿ ನಮ್ಮವರು ಬೇರೆ ಬೇರೆ ರೀತಿಯಲ್ಲಿ ಪ್ಲೇಗರಿಸಮ್ ಅಂತಂದ್ರೆ ಡ್ಯೂಪ್ಲಿಕೇಟ್ ಆಗಿ ಬರ್ಸೋದು ಅವಕಾಶ ಇಲ್ಲ. ಈಗ ನಮ್ಮ ಮಕ್ಕಳು ಬೆಂಗಳೂರಲ್ಲಿ ಇರ್ತಾರೆ, ಮಾತ್ರ ಅದನ್ನ ಇಲ್ಲಿ ತೋರಿಸ್ಬೇಕು. ನಾವು ಬೆಂಗಳೂರಲ್ಲಿ ತೋರಿಸ್ಕೊಂಡಂತಲ್ಲ, ನಮ್ಮ ಮಕ್ಕಳು ಎಲ್ಲೆಲ್ಲಿ ಹೊರಗಡೆ ಇದ್ರು ಇಲ್ಲಿಗೆ ನಮ್ಮ ಸ್ಥಳೀಯ ಮನೆಗೆ ಮೂಲತಃ ಮನೆಗೆ ತೋರಿಸ್ಕೋಬೇಕು ಅಂತ ನಿಮ್ಮ ಮುಖಾಂತರ ನಾನು ಸಾರ್ವಜನಿಕರಿಗೆ ಬೇಡಿಕೆ ಮನವಿ ಮಾಡ್ತೀನಿ. ಬ್ರಿಟಿಷರ ಅವಧಿ ಪೂರ್ವವಾಗಿ ಕೂಡ 10 ವರ್ಷಗಳಿಗೊಮ್ಮೆ ನಿಯಮಿತವಾಗಿ ಬರುವಂತ ಪರಿಪಾಠ ಇತ್ತೀಚೆಗೆ 2011 ಆಗಬೇಕಂತ ಜನಗಣತಿ ವಿಳಂಬ ಜನಗಣತಿ ಆಧಾರ ಕೂಡ ಸರ್ಕಾರದ ಅನುದಾನ ಕೂಡ ಜನಗಣತಿ ಬಿಡುಗಡೆ ಆದರೆ ಜನಗಣತಿ ಬಹಳ ಮಹತ್ವ ಇದೆ. ಜನಗಣತಿ ನಾನು ಭಾಗಿಯಾಗಲಿಲ್ಲ ಅಂದ್ರೆ ಹೇಗೆ ಇತ್ಯಾದಿಗಳ ಪರಿಸ್ಥಿತಿ ಇದ್ರೆ ಅದು ಭಾರತದ ಕಟ್ಟುವ ನಿಟ್ಟಿನಲ್ಲಿ ಅದು ಪೂರಕ ಆಗಿರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಮಾನ್ಯ ಶಾಸಕರು ಖುದ್ದಾಗಿ ಜನಗಣತಿಯಲ್ಲಿ ಪ್ರತಿಯೊಬ್ಬರು ಸಹಕರಿಸಿ ಭಾಗಿಯಾಗಿ ಜಾಗೃತಿ ಮೂಡಿಸಬೇಕು, ಇದು ರಾಷ್ಟ್ರೀಯ ಕರ್ತವ್ಯ ಅಂತ ಹೇಳುವ ಮಾತನ್ನ ಹೇಳಲಿಕ್ಕಾಗಿ ತಮ್ಮೆಲ್ಲ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿದ್ದಾರೆ. ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ನಾಪೋಕ್ಲುವಿನ ಕೊಡವ ಸಮಾಜದಲ್ಲಿ ಗೋಣಿಕೊಪ್ಪದ ಲೋಪಮುದ್ರಾ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಗ್ರಾಮೀಣ ಜನರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಕಣ್ಣಿನ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಎಲ್ಲರೂ ಈ ಶಿಬಿರದ ಪ್ರಯೋಜನವನ್ನ ಪಡೆದುಕೊಳ್ಳಬೇಕೆಂದು ನಾಪೋಕ್ಲುವಿನ ಕೊಡವ ಸಮಾಜದ ಅಧ್ಯಕ್ಷ ಮುನ್ನಣ್ಣ ಸಿನಾಣಯ್ಯ ತಿಳಿಸಿದರು. ನಾಪೋಕ್ಲು ಕೊಡವ ಸಮಾಜ ಮತ್ತು ಗೋಣಿಕೊಪ್ಪದ ಲೋಪಮುದ್ರಾ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ನಾಪೋಕ್ಲುವಿನ ಕೊಡವ ಸಮಾಜದಲ್ಲಿ ಆಯೋಜಿಸಲಾಗಿದ್ದ ಕಣ್ಣಿನ ಉಚಿತ ತಪಾಸಣಾ ಶಿಬಿರ ಉದ್ಘಾಟನೆ ಮಾಡಿ ಮಾತನಾಡಿದರು. ಸಮಾಜ 10 ಹಲವು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಿದ್ದು, ಸಾಮಾಜಿಕ ಕಳಕಳಿಯನ್ನು ಇರಿಸಿ ಸಮಾಜದ ಜನರ ಆರೋಗ್ಯವನ್ನ ಗಮನದಲ್ಲಿರಿಸಿಕೊಂಡು ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಿದೆ. 4 ನಾಡು ವ್ಯಾಪ್ತಿಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ಲೋಪಮುದ್ರಾ ಆಸ್ಪತ್ರೆಯ ಹರ್ಷಿತ್ ಕರುಂಬಯ್ಯ ಮಾತನಾಡಿ, ಮನುಷ್ಯನಿಗೆ ಆರೋಗ್ಯ ಮುಖ್ಯ, ಕಣ್ಣಿನ ಬಗ್ಗೆ ಎಚ್ಚರ ವಹಿಸಬೇಕು. ಸಮಸ್ಯೆ ಉಲ್ಬಣಿಸಿದ ನಂತರ ಪರಿಹಾರ ಕಂಡುಕೊಳ್ಳುವುದು ಕಷ್ಟ. ಸಮಸ್ಯೆಯನ್ನು ಆರಂಭದ ಹಂತದಲ್ಲಿ ಗುರುತಿಸಿ ಪರಿಹಾರವನ್ನ ಕಂಡುಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಕೊಡವ ಸಮಾಜದ ಉಪಾಧ್ಯಕ್ಷರಾದ ಕರವಂಡ ಲವನಾಣಯ್ಯ, ಪದಾಧಿಕಾರಿಗಳಾದ ಕಾರ್ಯದರ್ಶಿ ಕುದಟ್ಟಿರ ಅಜಿತ್ ನಾಣಯ್ಯ,
ಕೊಮ್ಮಕ್ಕಡ ಪರಿಷತ್ ಅಧ್ಯಕ್ಷೆ ಬಾಳಿಯಡ ನಿಶಾನೇದಪ್ಪ, ಕೊಡವ ಸಮಾಜದ ನಿರ್ದೇಶಕರಾದ ಚೌರಿರ ಉದಯ್, ಲೋಪಮುದ್ರಾ ಆಸ್ಪತ್ರೆಯ ಸಿಬ್ಬಂದಿ ವರ್ಗ, ಕೊಡವ ಸಮಾಜದ ಪದಾಧಿಕಾರಿಗಳು, ಸದಸ್ಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವ್ಯತ್ಯಾಸ ತಿಂಡಿ ಸೂಕ್ತ ಸಲಹೆ ತಿಂಜ ಸೂಚನೆ ತಿಂಜ ವೈದ್ಯಕೀಯ ಚಿಕಿತ್ಸೆನ ಎಲ್ಲರೂ ಮಾಡಿಕೊಂಡು ಸಾಧಾರಣವಾಗಿ ತಪಾಸಣೆ ಸಿಗಬೇಕು ಸೌಮ್ಯ ನಾಣೆ ಹೋಗ್ಲ ಹಾಸ್ಪಿಟಲ್ಗಳ ಡಾಕ್ಟರ್ಸ್ ಆಯಿತು ಬಟ್ ನಾನು ಹೆಂಗೆ ರಿಕ್ವೆಸ್ಟ್ ಮಾಡಿದ್ದ ನಿಂಗಳೇ ಬಂದಿತ್ತು ಈ ಶಿಬಿರವನ್ನು ನಡೆಸಿದ್ದು ನನ್ನ ಈ ಭಾಗದ ಜನಕ್ಕೆ ಸ್ಫೂರ್ತಿ ಆಡುವಂಥ ಮನವಿನ ನಾನು ಮಾಡಿದ್ದೆ ನನಗೆ ಹೆಂಗೆ ಬಂದಿತ್ತು ಹಾಗೆ ಈಗ ಚಿಕಿತ್ಸೆ ತಪಾಸಣೆ ಪ್ರಯೋಜನಕ್ಕೆ ನನಗೆಲ್ಲ ಪಡೆದೋಣ ಅಂತ ಇನ್ನೂ ಮನೆಗಳು ತಗೊಂಡು ಶಿಬಿರದಲ್ಲಿ ನನ್ನ ನರ್ತಕ್ಕೆ ನನಗೆ ಚಾಲನೆ ಮಾಡೋದು ಬಾಂಡವನ್ ದಂಡು ಮನ್ಸಿಪ್ಪ ಸೊ ಆ ದಂಡು ಮನಸ್ಸಿನ ಜನ ಎಂತೆಲ್ಲೋ ಕಳೆದವ ಸೊ ಅಂಥ ಸಂದರ್ಭ ಬಪ್ಪಕ್ಕಾಗ ಜನಕ್ಕೆ ಎಂತೋ ನೀವು ಸ್ಟಾರ್ಟಿಂಗ್ಲೇ ತೊಂದರೆ ಉಳ್ಳೋದು ಇಲ್ಲ ಚಾಯ್ ಉಳ್ಳೋದು ಎಲ್ಲ ಗೊತ್ತಾದ್ರೂ ನಂಗೆ ಈ ಥರ ಕ್ಯಾಂಪ್ ಮಾಡುವ ನಂಗೆ ಈಗ ಕೊಡಗಕ್ಕೆ ಬಂದು ನಂಗಡ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದು 12 ಕಾಲ ಆಯಿತು. ನಾನು ಬ್ಯಾಂಗ್ಳೂರು ತುಂಡೆಂಗು ನಂಗಡ ಜನಕ್ಕೆ ಹಿಂಗೆ ಉಳ್ಳಲಿ ನಂಗೆ ಹಿಂಗಡ ಕೂಡ ಇಟ್ಕೊಂಡು ಸೊ ನಂಗಡ ಜನಕ್ಕೆ ಹೆಲ್ಪ್ ಮಾಡು ನಂಗಡ ಜನಕ್ಕೆ ಸರ್ವಿಸ್ ಮಾಡೋದು ಒಂದು ನಂಗಡ ಫಸ್ಟ್ ಉದ್ದೇಶ. ಸೊ ನಂಗೆ ಬಂದಲ್ಲಿ ಬರೀ ಒಂದು ಬೇಸಿಕ್ ಲೆವೆಲಲ್ಲ ನಂಗೆ ಟೈಮ್ ನನಗೆ ಬಾರೆ ಥರ ಟೆಕ್ನಾಲಜಿ ಇಂಟ್ರಡ್ಯೂಸ್ ಮಾಡಿದ್ದು ಕೊಡೋದಿಲ್ಲ. ಸೊ ಜನಕ್ಕೆ ಬಾರೆ ಸ್ಪೆಷಲ್ಟೀಸ್ ಸರ್ವಿಸ್ ಕೊಡೋದಿಲ್ಲ ಎಲ್ಲರಿಗೂ ಬ್ಯಾಂಗ್ಳೂರು ಮೈಸೂರು ಹೋಗುವಂಥ ಸಂದರ್ಭ ಇಪ್ಪಕ್ಕಾಗ ದುಡ್ಡು ಉಳ್ಳಂಗ ಪೋಪ ದುಡ್ಡು ಉಳ್ಳಂಗ ಬ್ಯಾಂಗ್ಳೂರು ಪೋಪ ಮೈಸೂರು ಪೋಪ ಗೋಣಿಗೆ ಬಾರ ದೇಶಕ್ಕೂ ಪೋಪ ಬಟ್ ಎಲ್ಲರಿಗೂ ಅಂಥ ಫೆಸಿಲಿಟಿ ಇತ್ತಿಲ್ಲ. ಎಲ್ಲರಿಗೂ ಯೂಸ್ ಆಗಂಥ ಅವ್ರ ಟ್ರೀಟ್ಮೆಂಟ್ ಅವ್ರ ಹಾಸ್ಪಿಟ್ಲ್ ಅವ್ರ ಅವೈಲಬಿಲಿಟಿ ನಂಗೆ ಬಂದು ರೆಡಿ ಮಾಡೋದು ಜನರ ಪಕ್ಕ ಉಳ್ಳಲ್ಲಿ ಹೆಂಗೆ ಟ್ರೀಟ್ಮೆಂಟ್ ಕುಟ್ಟೋಣ ನಂಗಡ ಉದ್ದೇಶ. ಸೊ ಅನ್ನೇ ಲಾಸ್ಟ್ 12 ಕಾಲದಿಂದ ನಂಗೆ ಸ್ಟೆಪ್ ಬೈ ಸ್ಟೆಪ್ ನಂಗಡ ಹಾಸ್ಪಿಟಲ್ ಟೆಕ್ನಾಲಜಿ ಸರ್ವಿಸಸ್ ಸ್ಪೆಷಲ್ಟೀಸ್ನೆಲ್ಲ ಇಂಪ್ರೂವ್ ಮಾಡಿ ಉಂಟು. ಸೊ ಇದೆಲ್ಲ ನಂಗಡ ಜನಕ್ಕೆ ಉಪಯೋಗ ಆಗ್ಕಡಂದು ದೇವರ ಆಶೀರ್ವಾದ ಇಕ್ಕಡಂದು ನಾನು ಬಯಸ್ತೇನೆ. ನ್ಯೂಸ್ಸಗಮಕ್ಕಾಗಿ ದುಗ್ಗಲ ಸದಾನಂದ ನಾಪೋಗ್ಲು. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ 2026-27ನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳ ಪದಗ್ರಹಣ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸೈನಿಕ ಶಾಲೆ ಕೊಡಗಿನಲ್ಲಿ 2026-27ನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳ ಪದಗ್ರಹಣ ಸಮಾರಂಭವನ್ನು ಶಾಲೆಯ ಕುವೆಂಪು ವಿವಿಧ ದೇಶ ಸಭಾಂಗಣದಲ್ಲಿ ಅತ್ಯಂತ ಹೆಮ್ಮೆ ಮತ್ತು ಗಾಂಭೀರ್ಯದಿಂದ ಆಯೋಜಿಸಲಾಗಿತ್ತು. ನೂತನವಾಗಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ವಿವಿಧ ಜವಾಬ್ದಾರಿಗಳನ್ನು ಶಾಲೆಯ ಅಧಿಕಾರಿಗಳು ಹಸ್ತಾಂತರಿಸುವ ಮೂಲಕ ಶಾಲೆಯ ನಾಯಕತ್ವದ ಪರಂಪರೆಯಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲ್ಲನ್ನು ಸ್ಥಾಪಿಸಿದರು. ಸಮಾರಂಭವು ಜ್ಞಾನ, ಸಮಗ್ರತೆ ಮತ್ತು ಸೇವೆಯ ಮನೋಭಾವದ ಸಂಕೇತವಾಗಿ ಸಾಂಪ್ರದಾಯಿಕ ದೀಪ ಬೆಳಗಿಸುವುದರೊಂದಿಗೆ ಪ್ರಾರಂಭವಾಯಿತು. ಶಾಲೆಯ ಪ್ರಾಚಾರ್ಯರಾದ ಕರ್ನಲ್ ಅಮರ್ಜಿತ್ ಸಿಂಗ್, ಆಡಳಿತಾಧಿಕಾರಿಗಳಾದ ವಿಂಗ್ ಕಮಾಂಡರ್ ಬಿ ಪ್ರಕಾಶ್ ರಾವ್, ಉಪ ಪ್ರಾಚಾರ್ಯರಾದ ವಿಂಗ್ ಕಮಾಂಡರ್ ಮೊಹಮ್ಮದ್ ಶಾಜಿ ಮತ್ತು ಹಿರಿಯ ಶಿಕ್ಷಕರಾದ ಬಿಪಿನ್ ಕುಮಾರ್ ಅವರು ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ನಾಯಕರಿಗೆ ಭುಜದ ಮೇಲಿನ ಬ್ಯಾಡ್ಜ್ಗಳನ್ನು ಅನಾವರಣಗೊಳಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ವಿವಿಧ ಜವಾಬ್ದಾರಿಗಳನ್ನು ಹಸ್ತಾಂತರಿಸಿದರು. ಇದರೊಂದಿಗೆ ವಿವಿಧ ನಿಲಯಗಳ ನಾಯಕರ ನೇಮಕಾತಿಯನ್ನು ಸಹ ಮಾಡಲಾಯಿತು. ವಿವಿಧ ನಿಲಯಗಳ ನಿಲಯ ಶಿಕ್ಷಕರು ಶಾಲೆಯ ಪ್ರಾಚಾರ್ಯರೊಂದಿಗೆ ಸೇರಿ ವಿದ್ಯಾರ್ಥಿಗಳಿಗೆ ಹೆಗಲ ಬ್ಯಾಡ್ಜ್ಗಳನ್ನು ಧರಿಸಿ ಅವರವರ ನಿಲಯಗಳ ನಾಯಕತ್ವದ ಜವಾಬ್ದಾರಿಯನ್ನು ಹಸ್ತಾಂತರಿಸಲಾಯಿತು. ನಂತರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಶಾಲಾ ನಾಯಕನಾಗಿ ಆಯ್ಕೆಯಾದ ಕೆಡೆಟ್ ಚಿನ್ಮಯ್ ಕಾನವಲ್ಲಿ ಮಾರ್ಗದರ್ಶನದಲ್ಲಿ ನೂತನ ವಿದ್ಯಾರ್ಥಿ ನಾಯಕರು ಶಾಲೆಯ ಮೌಲ್ಯಗಳು, ಶಿಸ್ತು ಮತ್ತು ಗೌರವವನ್ನು ಎತ್ತಿ ಹಿಡಿಯುವುದಾಗಿ ಪ್ರತಿಜ್ಞೆ ಮಾಡಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ಬೋಧಕೇತರ ಸಿಬ್ಬಂದಿ, ಎನ್ಸಿಸಿ ಸಿಬ್ಬಂದಿ, ದೈಹಿಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಂಗನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭಾ ಸಭಾಂಗಣದಲ್ಲಿ ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ಘೋಷಣೆ ನಡೆಸಿ ಏಪ್ರಿಲ್ 1ರಿಂದ ಆರಂಭವಾಗಿರುವ ಜನಗಣತಿಗೆ ಪ್ರತಿಯೊಬ್ಬರು ಮಾಹಿತಿ ಇರುವಂತೆ ಮನವಿ ಮಾಡಿದ್ದಾರೆ. ಕುಶಾಲನಗರ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡರ ನೇತೃತ್ವದಲ್ಲಿ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ನಾಪೋಕ್ಲುವಿನ ಕೊಡವ ಸಮಾಜದಲ್ಲಿ ಗೋಣಿಕೊಪ್ಪದ ಲೋಪಮುದ್ರಾ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.